ಗೊತ್ತಿಲ್ಲ. ನಾನು ಬಾವಿನಲ್ಲಿದ್ದೆ, ನಾನು ಆಚೆ ಬಂದ್ಬಿಟ್ಟೆ. ಇಲ್ಲಿ ನಾವು ಪಕ್ಷದಲ್ಲಿರ್ಬೋದು, ಬಿಜೆಪಿ ಇರ್ಬೋದು, ದಳದಲ್ಲಿರ್ಬೋದು, ಆ ಪದಗಳನ್ನ ಉಪಯೋಗಿಸ್ಕೊಬಾರ್ದು. ಆ ಪದ ಉಪಯೋಗಿಸೋದು ಏನಕ್ಕೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಾನು ಪರವಾಗಿ ಮಾತಾಡ್ತಾ ಇದ್ದೀವಿ, ಮಂತ್ರಿ ಕೊಡ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾತಾಡ್ತಾರೆ. ಮಂತ್ರಿ ತಗೊಳ್ಳೋದು ಬೇರೆ, ಕೊಡ್ಲಿ, ನಮ್ಗೇನು ಅಭ್ಯರ್ಥಿ ಜಿಲ್ಲೆ ಕೊಡೋದಕ್ಕೆ ನಮ್ಗೇನು ಹೊಟ್ಟೆ ಬರಿಲ್ಲ. ಬಟ್ ಆ ತರ ಪದ ಬಳಕೆ ಇದೆಯಲ್ಲ, ವೆರಿ ಬ್ಯಾಡ್. ಅಂದ್ರೆ ಗೌರವ ಇತ್ತು, ಇನ್ನು ಮುಂದಕ್ಕೆ ಸ್ವಲ್ಪ ತಗ್ಗಿತು. ಆಮೇಲೆ ಕ್ಷಮೆ ಕೇಳಿದ್ರೆ ಸ್ವಲ್ಪ ನಿಮ್ಮ ಪ್ರಕಾರ ಅವರು ಕ್ಷಮೆ ಕೇಳ್ಕೊಂಡ್ರೆ ಈ ತರ ಮಾತಾಡಬಾರ್ದಾಯ್ತು. ನಾನು ನೋಡಿ, ಅದಕ್ಕೆ ಏನ್ ಹಕ್ಕಿದೆ ಅವ್ರಿಗೆ? ಒಬ್ಬ ಶಾಸಕ ಆ ಮಹಿಳೆಯರು ದುಡ್ಡು ತಗೋತಾವ್ರೆ, ಇನ್ನೊಂದು ತಗೋತಾವ್ರೆ ಅಂತಂದ್ರೆ ದೂರ್ ಕೊಟ್ಟು ಹೇಳಿ ಸರ್ಕಾರಕ್ಕೆ ತಾಕತ್ತಿಲ್ವ ದೂರ್ ಕೊಡಕ್ಕೆ? ಇದು ಪರ್ಸನಲ್ ಆಗಿ ಮಾತಾಡ್ತಕ್ಕಂಥದ್ದು. ಆಮೇಲೆ ನಾನು ಸಹಿತ ನಾನು ತಿಳ್ಕೋಬೇಕು, ನಮ್ಮ ಅಪ್ಪ ಯಾರು, ನನ್ನ ಹಿನ್ನೆಲೆ ಏನು, ನಾನು ರಾಜಕೀಯಕ್ಕೆ ಬಂದೆ, ನನ್ಗೆ ಯಾಕೆ ಪ್ರಕಾಶ್ ಆಯ್ತು, ನಾನು ಏನ್ ಮಾಡ್ತಿದ್ದೆ, ಅದನ್ನೆಲ್ಲ ನನಗೆ ನಾನು ಹತ್ಕೊಂಡ್ರೆ, ಶಿವಲಿಂಗ ಹತ್ಕೊಂಡ್ರೆ, ಬೇರೆಯವರು ರಾಜಕಾರಣ ಹತ್ಕೊಂಡ್ರೆ ಅದೇ ಸಾಕಲ್ವನ್ರಿ ನಮ್ಗೆ ಬುದ್ಧಿ ಬರೋದಕ್ಕೆ? ಭಾರಿ ಇಟ್ ಈಸ್ ವೆರಿ ಬ್ಯಾಡ್. ಆಮೇಲೆ ನಮ್ಗೆ ಆ ಪದಗಳಿಗಿಂತ ಜಾಸ್ತಿ ಪದ ಮಾತಾಡೋದು ಅಭ್ಯಾಸ ಇದೆ. ಬಟ್ ಅಲ್ಲಿ ಹೋದ್ಮೇಲೆ ಬದಲಾವಣೆ ಆಗ್ಬೇಕ್ರಿ. ಬದಲಾವಣೆ ಆಗದೆ ಇದ್ರೆ ಏನಪ್ಪ? ಆಮೇಲೆ ಅದು ಜೊತೆಗೆ ಇನ್ನೊಂದು ಅವಮಾನ ಏನ್ ಗೊತ್ತಾ, ಎಲ್ಲಾ ಸ್ಕೂಲ್ ಮಕ್ಕಳುಗಳು ಅಲ್ಲಿ ಬರ್ತಾರೆ ನೋಡಕ್ಕೆ, ಕ್ಯಾಲರಿ ಕಾಣಿಸ್ತಾರೆ ನೋಡಕ್ಕೆ. ಅವರು ನಮ್ಮೆಲ್ಲಿರೋ ಗೌರವ ನಮ್ಗೆ ಏನ್ ಅನ್ಕೊಂಡು ಹೋಗ್ಬೋದು, ನಮ್ಮಂಗೆ ಬೈದಾಡ್ತಾರೆ ಇವರು ಅಂತ ತಮಾಷೆ ಅಲ್ಲ ರೀ. ಆಮೇಲೆ ಕೊನೆಗೆ ಏನ್ ಮಾಡ್ತಾರೆ ಗೊತ್ತಾ, ಸ್ಪೀಕರ್ಗೆ ರಿಕ್ವೆಸ್ಟ್ ಮಾಡಿ, ಸರ್ ಸ್ಕೂಲ್ ಮಕ್ಕಳು ನಾವು ಬಿದ್ದಾಗ ಬಿಡ್ಲೇಬೇಡಿ, ಕೂರಿಸ್ಲೇಬೇಡಿ ಅಂತ. MP ಪ್ರಕಾಶ್ ಮಗಳು ಲತಾ MP ಲತಾ ಮೇಡಮ್ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಕಂಪಲ್ಸರಿ ಅವರು ಯಾವ್ದಾವ್ರನ್ನ ಸದನಕ್ಕೆ ಕರ್ಕೊಂಡು ಹೋಗ್ತಾರೆ. ಬೆಂಕಿ ಅಂತ ಅನ್ಕೊಂಡು ಹೋಗಲ್ವೇನ್ರಿ? ನಮ್ಗೆ ಏನ್ ಬೇಕಾದ್ರೆ ಹೇಳಿದ್ದಾರೆ.